ಸ್ಕ್ರ್ಯಾಚ್ಗ ಎಂಥ ಪರಿ ಸ್ಕ್ರ್ಯಾಚ್ ಆಗಿದೆ ನೋಡಿ. ಎಲ್ಲರೂ ಈ ಥರ ಕೂತಿದ್ದಾರೆ ನೋಡ್ರಿ. ಆಫೀಸ್ ಸ್ಕ್ಯಾನ್ ಮಾಡೋಣ ಬನ್ನಿ. ಇಲ್ಲಿ ಊಟ ಮಾಡಿ ಬಂದಿದ್ದೀನಿ. ಹರೇ ಕೃಷ್ಣ ಕರ್ನಾಟಕ. ಎಲ್ಲರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಈಗ ಆಯಿತು, ಮನ್ವಿತನ ಸ್ಕೂಲಿಗೆ ಬಿಟ್ಟು ಬಂದಾಯಿತು, ಎಲ್ಲ ಆಗಿದೆ. ಈಗ ಆಯಿತು, ಜಸ್ಟ್ ಈಗ ಟಿಫಿನ್ ಮಾಡಿಬಿಟ್ಟು ಸರಿ ಊಟನೇ ಮಾಡಿಬಿಟ್ಟು ಹೋಗ್ತೀನಿ. ವಿಕ್ಕಿ ನಾನು ಮೆಟ್ರೋ ಬಿಡ್ತಾರೆ. ಮೆಟ್ರೋಯಿಂದ ಅಲ್ಲಿ ನಾನು ಬಸ್ ಸ್ಟ್ಯಾಂಡಿಗೆ ಹೋಗ್ತಾಯಿದ್ದೀನಿ. ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕು. ಈಗ ಲವ್ ಮಕ್ಟಲ್ ಮೂವಿ ನೋಡ್ತಾ ಇದ್ದೀನಿ ನೋಡಿರಿ. ಲವ್ ಮಕ್ಟಲ್ ಮೂವಿ ನೋಡ್ತಾ ಇದ್ದೀನಿ, ನೋಡೋಣ ಬನ್ನಿ. ಮನ್ವಿತನ ಸ್ಕೂಲಿಗೆ ಬಿಡ್ತಕ್ಕೆ ಹೋಗ್ತಾ ಇದ್ದೀವಿ. ಯಾವ್ದಮ್ಮ ಕಾರು? ಓ, ಇಲ್ಲಿ ಕಾರ್ ಇದೆ, ನಮ್ಮ ಕಾರ್ ಇಲ್ಲಿದೆ ನೋಡಿ ಗಾಯ್ಸ್. ನಮ್ಮ ಕಾರು ಈ ಡೈರೆಕ್ಟು ಇವನು ಸ್ಕೂಲಿಗೆ ಹೋಗೋಣ. ಮನ್ವಿತ್ ಬರೋ ಟೈಮ್ ಆಗಿದೆ. ಈಗ ಟೈಮ್ ಬಂದ್ಬಿಟ್ಟು ಎಷ್ಟಾಗಿದೆ ಅಂದರೆ 12:11 ಆಗಿದೆ. ಈಗ ಬರ್ತಾನೆ 5 ನಿಮಿಷದಲ್ಲಿ. ಈಗ ನೋಡೋಣ ಬನ್ನಿ. ಹಾಗೆ ನಮ್ಮ ಬಾವ ಮೂವಿ ಹಚ್ಚಿದ್ದಾರೆ, ನೋಡ್ಕೊಂತ ಕೂಡೋಣ. ಮನ್ವಿತ್ ನಾವೇ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಸ್ವಲ್ಪ ಹೊತ್ತಿಗೆ ಅವ್ರು ಮರದಲ್ಲ, ನಾನು ಮರೆದ್ಬಿಟ್ಟಿದ್ದೆ ಕರ್ಕೊಂಬರಕ್ಕೆ ಹೋಗ್ಬೇಕಂತ. ಈಗ ಹೋಗೋಣ ಬನ್ನಿ, ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ. ಒಂದು ಸೆಕೆಂಡ್ ಬೈಕ್, ಅವ್ರದ್ದು ಸ್ವಂತ ಬೈಕ್ ಅಂತೂ ಬಿಟ್ಟಿದ್ದೀವಿ. ಹಿಂಗೇ ಬರುತ್ತೆ. ಈಗ ಲೆಫ್ಟಿಗೆ ಹೋಗ್ಬಿಟ್ಟು ಮತ್ತೆ ಸ್ಟ್ರೇಟ್ ಹೋಗಿ ಮತ್ತೆ ಲೆಫ್ಟಿಗೆ ಹೋಗ್ಬೇಕು. ಇಲ್ಲೇ ಕೂತಿದ್ದೀನಿ. ಅವ್ನು ಸ್ಕೂಲ್ ಬ್ಯಾಗ್ ನಾನು ಹಾಕೊಂಡಿದ್ದೀನಿ. ಆಯ್ತು, ಮನೆ ಪಿಕಪ್ ಮಾಡ್ಕೊಂಡಾಯ್ತು. ಈಗ ಡೈರೆಕ್ಟ್ ಮನೆಗೆ ಹೋಗೋಣ. ಈಗೆಲ್ಲ ಊಟ ಗೀಟ ಎಲ್ಲ ಮುಗಿದಾಯ್ತು. ಡೈರೆಕ್ಟಾಗಿ ನಾನು ಬಸ್ ಸ್ಟ್ಯಾಂಡಿಗೆ ಹೋಗ್ತಾಯಿದ್ದೀನಿ. ಬಾವನು ಹಾಗೆ ಆಫೀಸಿಗೆ ಹೋಗ್ತಾರೆ. ಈಗ ಡೈರೆಕ್ಟ್ ಬಸ್ ಸ್ಟ್ಯಾಂಡ್ ಸಿಗೋಣ ಬನ್ನಿ. ಮೆಟ್ರೋ ಒಂದಾಗಿದೆ. ಬಾವ ಬಿಟ್ಟು ಹೋದರು. ಎಲ್ಲ ಚೆನ್ನಾಗಿ ಹೋಗು, ಇದನ್ನಕ್ಕೆ ಹೋಗು ಅಂತ ಅಂದಿದ್ದಾರೆ. ಆಯ್ತು ಅಂತ ತಂದಿದ್ದೀನಿ. ಈಗ ಲಿಫ್ಟ್ ಹತ್ರ ಹೋಗೋಣ. ಲಿಫ್ಟ್ ಹಚ್ಚಿ ಸೀದಾ ಮೇಲೆ ಹೋಗ್ಬೇಕು. ಈ ಮೆಟ್ರೋ ಒಳಗೆ ಬಂದಿದ್ದೀನಿ. ಆಯಿತು, ಒಂದು ಸ್ವಲ್ಪ ಎಂಟ್ರಿ ಆಗಿ ಟಿಕೆಟ್ ತೊಗೊಂಡು ಮೇಲೆ ಹೋಗ್ಬೇಕು. ಈಗ ಹೋಗೋಣ ಬನ್ನಿ. ನೋಡಿ ಮೆಟ್ರೋ ಎಲ್ಲ ಸೆಕ್ಯೂರಿಟಿ ಗಾರ್ಡ್ಸ್ ಎಲ್ಲ ಕೂತಿದ್ದಾರೆ. ಟಿಕೆಟ್ ತೊಗೊಂಡ್ಬಿಟ್ಟು ಹೋಗೋಣ ಫಸ್ಟ್ ಬನ್ನಿ. ಈ ಕಡೆ ಸೈಡ್ ಬಂದುಬಿಟ್ಟು ಮೆಟ್ರೋ ಟಿಕೆಟ್ ತೊಗೋಬೇಕು. ಈ ಕಡೆ ಮೆಟ್ರೋ ಟಿಕೆಟ್ ತೊಗೊಂಡು ನಾವು ಹೋಗ್ತಿರೋದು ಈಗ MG ಬಸ್ ಸ್ಟ್ಯಾಂಡ್ ಅಂತ ಹೇಳಿ ತೊಗೊಳ್ಳೋಣ. ಫಸ್ಟು ಟಿಕೆಟ್ ಅಂತೂ ತೊಗೊಂಡಿದ್ದೀನಿ. ಈ ಥರ ಟಿಕೆಟ್ ಇದೆ, ಸ್ಕ್ಯಾನ್ ಮಾಡಿಸ್ಬೇಕು. ಈ ಥರ ನೋಡಿರಿ, ಸ್ಕ್ಯಾನ್ ಮಾಡಿಬಿಟ್ಟೆ ತಂತಾನೆ ಹಿಂಗೆ ಓಪನ್ ಆಗಿದೆ. ಈಗ ಬನ್ನಿ ಹೋಗೋಣ, ಮೇಲೆ ಹೋಗ್ಬಿಟ್ಟು ನೋಡೋಣ. ಟಿಕೆಟ್ ಅಂತೂ ತೊಗೊಂಡಾಯ್ತು. ಈ ಥರ ಎಕ್ಸ್ಲೇಟರ್ ಮೇಲೆ ಹೋಗೋಣ ಬನ್ನಿ. ಫಸ್ಟು ಕಾಲಿಟ್ಟೆ ಎಕ್ಸ್ಲೇಟರ್ ಮೇಲೆ ಆರಾಮ್ಸೆ ಹಿಡ್ಕೊಂತ ಹೋಗೋದು. ಅದಾದಮೇಲೆ ಟಿಕೆಟ್ ಇಲ್ಲೇ ಇದೆ. ಇದು ಮಾತ್ರ ಜೋಪಾನಾಗಿ ಇಟ್ಕೊಂಡ್ಬಿಟ್ಟು ಅಲ್ಲಿ MG ಬಸ್ ಸ್ಟ್ಯಾಂಡ್ ಹತ್ರ ಇಟ್ಕೊಂಡು ಅಲ್ಲಿಂದ ಸೀದಾ ರಾಯಚೂರು ಈ ಥರ ಬರುತ್ತೆ. ಈ ಥರ ಟ್ರೈನ್ ಬಂದ್ಬಿಟ್ಟು ನಮ್ಗೆ ಇಲ್ಲಿದೆ ನೋಡಿ. ನಾವು ಈ ಸದ್ಯಕ್ಕೆ ಇಲ್ಲಿದ್ದೀವಿ. ಇಲ್ಲಿಂದ ಇಲ್ಲಿ ಬರ್ಬೇಕು ನೋಡ್ರಿ. ಬಂದುಬಿಟ್ಟು ಡೈರೆಕ್ಟಾಗಿ ಹೋಗೋಣ. ಒಂದು ಹಾಫ್ ಆನ್ ಅವರಲ್ಲಿ ಬರುತ್ತೆ, ವೇಟ್ ಮಾಡಿ. ಮೆಟ್ರೋ ಬಂದಾಯಿತು, ಬಂದು ನೋಡ್ರಿ ಮೆಟ್ರೋ. ಈ ಮೆಟ್ರೋ ಒಳಗೆ ಎಂಟ್ರಿ ಆಗ್ತಾ ಇದ್ದೀವಿ. ಜಸ್ಟ್ ಒಂದು 5 ನಿಮಿಷ ಎಂಟ್ರಿ ಆದ್ವಿ. ಅಂತೂ ಆಗಿದ್ದೀವಿ. ಡೈರೆಕ್ಟು MG ಬಸ್ ಸ್ಟ್ಯಾಂಡ್. ಎಲ್ಲರೂ ಈ ಥರ ಕೂತಿದ್ದಾರೆ ನೋಡ್ರಿ. ಆಫೀಸು ಮತ್ತು ಸ್ಕೂಲು ಎಲ್ಲರೂ ಈ ಥರ ಕೂತಿದ್ದಾರೆ. ಒಳಗೆ ಮಾತ್ರ ಫುಲ್ಲು ತಣ್ಣಾಗಿದೆ. ಹೊರಗೆ AC, ಹೊರಗೆ ಬೆಚ್ಚಗಿದೆ. ಬಟ್ ಒಳಗೆ AC ಥರ ಇದೆ. ಬಟ್ ಚೆನ್ನಾಗಿದೆ. ಫಸ್ಟು ನಾನು ಕರ್ನಾಟಕ ಮೆಟ್ರೋ ಹತ್ತಿದ್ದೆ. ಈ ಸೆಕೆಂಡ್ ಟೈಮು ಹೈದ್ರಾಬಾದ್ ಆಂಧ್ರಾಗತ್ತೆ. ಅದಕ್ಕೋಸ್ಕರ ಆಂಧ್ರ ಮೆಟ್ರೋ ಹತ್ತಿದ್ದೀನಿ. ಡೈರೆಕ್ಟು MG ಬಸ್ ಸ್ಟ್ಯಾಂಡಿಗೆ ಇಳಿತಾ ಇದ್ದೀನಿ. ಇಷ್ಟು ತನಕ ನನಗೆ ಸೀಟ್ ಇರಲಿಲ್ಲ. ಈ ಸೀಟು ಪ್ಯಾಸೆಂಜರು ಇರೋದ್ಮೇಲೆ ಈ 7 ಸ್ಟಾಪ್ ಇದ್ದಾವೆ. 7 ಸ್ಟಾಪ್ ಆದಮೇಲೆ MG ಬಸ್ ಸ್ಟ್ಯಾಂಡ್ ಬರುತ್ತೆ. ಅಲ್ಲಿಂದ ಬಸ್ ಸೀದಾ ರಾಯಚೂರಿಗೆ ಹೋಗ್ತೀವಿ. ಆ ಥರ ಬ್ಯಾಗ್ ಹಾಕಬೇಕಂತ ನೋಡಿ. ಬ್ಯಾಗ್ ಸೈಡಿಂದ ಕಕ್ಕಬಾರ್ದು. ಒಂದು ಮುಂದೆ ಹೋಗ್ಬೇಕು, ಒಂದು ಕೆಳಗಡೆ ಹೋಗ್ಬೇಕು. ಆ ಥರ ಬ್ಯಾಗ್ ಇಟ್ಕೊಂಡು ಇಡ್ಬೇಕು, ಅಂದರೆ ಕಳ್ತನ ಆಗತ್ತೆ. ಫೈನಲಿ ನಮ್ಮ ಸ್ಟೇಷನ್ ಬಂದಿತ್ತು MG ಬಸ್ ಸ್ಟ್ಯಾಂಡ್ ಅಂತೇಳಿ ತೋರಿಸ್ತಾ ಇದೆ ನೋಡಿ. MG ಬಸ್ ಸ್ಟ್ಯಾಂಡ್ ಅಂತ ಸ್ಟೇಷನ್ ಬಂದಮೇಲೆ MG ಬಸ್ ಸ್ಟ್ಯಾಂಡ್ ಬಂದಾಯಿತು. ಆಯ್ತು, ನಾವೀಗ ಕೆಳಗೆ ಹೋಗೋಣ. ಟೈಮ್ ಆಗಿದೆ. ಮತ್ತು ಬಸ್ ಸ್ಟ್ಯಾಂಡ್ ಮತ್ತು ಸಿಗೋದು ಭಾಳ ಕಷ್ಟನೇ. ಬಟ್ ಎಕ್ಸ್ಲೇಟರ್ ಮೇಲೆ ಹೋಗ್ತಾ ಇದ್ದೀವಿ. ನೆಕ್ಸ್ಟು ಹೋಗೋಣ ಬನ್ನಿ. ಏನಿದು ಟಿಕೆಟ್ ಮೇನು. ಟಿಕೆಟ್ ಇಲ್ಲೇ ಇದೆ. ಈ ಟಿಕೆಟ್ ಮಾತ್ರ ಮತ್ತು ಸೇಮ್ ಥರ ಸ್ಕ್ಯಾನ್ ಮಾಡಿಬಿಟ್ಟು ಸೀದಾ ಬಸ್ ಸ್ಟ್ಯಾಂಡಿಗೆ ಹೋಗೋಣ. ಸ್ಕ್ಯಾನ್ ಮಾಡೋಣ ಬನ್ನಿ. ಆಯ್ತು, ಜೋರಪ್ಪನ ಆಯಿತು. ಈ ಟಿಕೆಟ್ ವೇಸ್ಟ್ ಡಸ್ಟ್ಬಿನ್ನಿಗೆ ಹಾಕೋದು. ಆಯ್ತು, ಈಗ ಹೋಗೋಣ ಬನ್ನಿ. ಟೈಮ್ ಆಯ್ತು ಜಲ್ದಿ.
ನೋಡಿ ಬಸ್ ಸ್ಟ್ಯಾಂಡ್ ಮಾತ್ರ ಬಗಲಾಗೆ ಇದೆ, ಮೆಟ್ರೋ ಬಗಲೇ ಇದೆ. ಜಲ್ದಿ ಹೋಗೋಣ. ಮೆಟ್ರೋ ಇಂದ ಆಯಿತು. ಈಗ ಪ್ಲಾಟ್ಫಾರ್ಮ್ ನಂಬರ್ ರಾಯಚೂರು 30 ಇದೆ, 29 ಇಂದ 30 ಅಂತ ಇಲ್ಲಿದೆ. ಇಲ್ಲಿ 8, 10, 12, 16 ಇದೆ. ಸ್ಟೇಟ್ ಹೋಗ್ಬಿಟ್ಟು ರೈಟ್ ತಿರುಗಬೇಕು. ಜಲ್ದಿ ಹೋಗೋಣ ಬನ್ನಿ. ಬಸ್ 30 ನಂಬರ್ ರಾಯಚೂರು ಕೆಳಗೆ ಬರೆದಿದ್ದಾರೆ, ಅದೇ ನಮ್ಮ ಪ್ಲಾಟ್ಫಾರ್ಮ್. 30 ಪ್ಲಾಟ್ಫಾರ್ಮಿಗೆ ಬಂದಿದ್ದೀನಿ. ಎಕ್ಸಾಕ್ಟ್ ಇಲ್ಲಿದೆ ನೋಡಿ ಬಸ್. ನಮ್ಮ ರಾಯಚೂರು ಬಸ್ ಇದೆ. ರಾಯಚೂರು ಬಸ್ ಮಾತ್ರ ಫುಲ್ ಖಾಲಿ. ಜಲ್ದಿ ಹೋಗೋಣ ಬನ್ನಿ. ಸೀಟ್ ಮತ್ತೆ ಫುಲ್ ಆದರೆ ಮುಗಿದೋಯ್ತು ಕತಿ. ಫುಲ್ಲು ಖಾಲಿ. ನಾನೇ ಫಸ್ಟ್ ಎಂಟ್ರಿ ಬಸ್ಸಿಗೆ. ಈಗ ಫಸ್ಟ್ ಸೀಟಿಗೆ ಕೂತಿದ್ದೀನಿ. ಎಕ್ಸಾಕ್ಟ್ ಡ್ರೈವರ್ ಬಗಲಿಗೆ ಕೂತಿದ್ದೀನಿ. ಆಯ್ತಪ್ಪ. ವಿಕ್ಕಿ ಬಾವಂಗೆ ಗೈಡೆನ್ಸ್ ಕೊಟ್ಟಿದ್ದಕ್ಕೆ ಹಂಗೆ ಬಂದಿದ್ದೀನಿ. ಮತ್ತು ತಪ್ಪಿ ಹೋಗಿದ್ದೆ ಎಕ್ಕಡೆ ಹೋಗ್ತಿದ್ದೆ ನಾನು. ಆಯಿತು, ಮಾಮೂಲಿ ರಾಯಚೂರು ಬಸ್ಸಿಗೆ ಕೂತಿದ್ದೀನಿ. ಆಮೇಲೆ ರಾಯಚೂರಿಗೆ ಭೇಟಿ ಆಗೋಣ. ಅಂದರೆ ಮಧ್ಯದಲ್ಲಿ ಬಿಟ್ಟು ವೀಡಿಯೋ ಮಾಡ್ತಿರ್ತೀವಿ. ಬ್ಯಾಗು ಅಲ್ಲಿಂದ ಓಡ್ಕೊಂಬಂದಿದ್ದಕ್ಕೆ ಸ್ವಲ್ಪ ಭಾಳ ಅಶ್ವೇ ಆಗಿದೆ. ಹೊರಗೆ ಏನೋ ತಿನ್ಕೊಂಡು ಜ್ಯೂಸನ್ನು ಕುರ್ಕುರಿ ಏನೋ ತಂದ್ಕೊಳ್ಳೋಣ ಬನ್ನಿ. ಆಯ್ತು, ಇನ್ನೊಂದು 5 ನಿಮಿಷ ಬಿಡ್ತಾರೆ ಅನ್ಸುತ್ತೆ. ಒಂದು 5 ನಿಮಿಷದಲ್ಲಿ ಹೋಗಿ ತಂದ್ಬಿಡೋಣ ಜಲ್ದಿ ಬನ್ನಿ. ಇಲ್ಲಿ ಊಟ ಮಾಡಿ ಬಂದಿದ್ದೀನಿ, ಆದ್ರೂ ಅಶ್ವೇ ಆಗ್ತಾಯಿದೆ ಗೊತ್ತಾ. ಈ ಶಾಪಲ್ಲಿ ತೊಗೊಂಡಿದ್ದೀನಿ ಜ್ಯೂಸು, ಸ್ನ್ಯಾಕ್ಸು ಎಲ್ಲ ತೊಗೊಂಡಿದ್ದೀನಿ. ಆಯ್ತು ಬನ್ನಿ, ಬಿಟ್ಬಿಡೋಣ. ಜ್ಯೂಸ್ ಅಲ್ಲೇ ಬಿಟ್ಕೊಂಡ್ಬಿಟ್ಟಿದ್ದೀನಿ. ಬರೀ ಸ್ನ್ಯಾಕ್ಸ್ ಅಂತ ತಂದುಬಿಟ್ಟು ಬರೀ ಜ್ಯೂಸ್ ಮಾತ್ರ ಅಲ್ಲಿ ಬಿಟ್ಕೊಂಡ್ಬಿಟ್ಟಿದ್ದೀನಿ. ಎಂಥ ಹುಚ್ಚ ನಾನು. ಸೊ ಫೈನಲಿ ಬಸ್ ಅಂತೂ ಬಿಟ್ಟಾಗಿದೆ. ಆಯಿತು, ಇನ್ನೊಂದು 5 ನಿಮಿಷದಲ್ಲಿ ಹೈದ್ರಾಬಾದ್ ಹೊರಗೆ ಇರ್ತೀವಿ ನಾವು. ಅಪ್ಪ ಅಂತೂ ರಾಯಚೂರಿಗೆ ಹೋಗ್ತಾ ಇದ್ದೀನಿ. ನಮ್ಮ ಕಂಡಕ್ಟರ್ ಬಸ್ ಆರಾಮಾಗಿದ್ದಾರೆ. ಇಲ್ಲಿ ನೋಡ್ರಿ, ಏನಿದ್ರು ನಮ್ಮ ಕರ್ನಾಟಕ ಬಸ್ಸೇ ಭಾಳ ನಿಜವಾಗ್ಲೂ ಕರ್ನಾಟಕ ಭಾಷೆ ನಮಗೆ ನಿಜವಾಗ ಭಾಳ ಇಷ್ಟ. ಫೈನಲಿ ಆಗಿ ಈಗ ನಾವು ಹೈದ್ರಾಬಾದಿಂದ ಹೊರಗೆ ಬಂದಿದ್ದೀವಿ. ಆಯಿತು, ಹೈವೇ ಹುಡುಕಿದ್ದೀವಿ. ಇನ್ನೊಂದು ಸ್ವಲ್ಪ ಹತ್ರ ಇಲ್ಲಿ ನೆಕ್ಸ್ಟ್ ಟೋಲ್ ಗೇಟ್ ಬರುತ್ತೆ. ಟೋಲ್ ಗೇಟಿಂದ ನಾವು ಸೀದಾ ರಾಯಚೂರು ಕರ್ನಾಟಕ. ಆದರೆ ಹೈದ್ರಾಬಾದ್ ಟೋಲ್ ಗೇಟ್ ಬಂದಾಯಿತು. ಈ ಡೈರೆಕ್ಟು ಹೊರಗೆ. ನಾನು ನಿನ್ನೆ ಹೇಳಿದ್ದಿಲ್ಲ ನೋಡಿ, ಟೋಲ್ ಗೇಟ್ ಬಂತು ನೋಡ್ರಿ. ಈಗ ನಾನು ಇಲ್ಲೇ ಇಳಿದಿದ್ದೆ. ಮೊನ್ನೆ 14ಕ್ಕೆ ಇಲ್ಲೇ ಬಂದು ಇಳಿದಿದ್ದೆ. ಇಲ್ಲಿಂದ ನಾನು ಕಾರಿಗೆ ಹೋಗಿದ್ದೆ. ಆಯಿತು, ಇಲ್ಲಿಂದ ಹೈದ್ರಾಬಾದ್ ಮುಗೀತು. ಈಗ ನೆಕ್ಸ್ಟ್ ನಾನು ರಾಯಚೂರಿಗೆ. ಇನ್ನು ನಾನು ಬಸ್ಸಲ್ಲೇ ಇದ್ದೀನಿ. ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ. ಇನ್ನೂ 22 ಕಿಲೋಮೀಟರ್ಸ್ ಇದ್ದಾವೆ. ಆಯಿತು, 20 ಕಿಲೋಮೀಟರ್ಸ್ ರಾಯಚೂರಿದೆ. ಸ್ವಲ್ಪ ಹಸು ಜಗ್ಗಿ ಆಗ್ತಾ ಇದೆ. ಮತ್ತು ಅಂದರೆ ಏನೂ ಇಲ್ಲ. ಬನ್ನಿ ರಾಯಚೂರು ಬಂದು ಇನ್ನು ರಾಯಚೂರು 23 ಕಿಲೋಮೀಟರ್ಸ್ ಇದೆ. ಆಯಿತು, ನಿಮ್ಮ ಸ್ವಲ್ಪ ಹೊತ್ತರಲ್ಲಿ ಬಂದ್ಬಿಡುತ್ತೆ ರಾಯಚೂರು. ಫೈನಲಿ ಆಗಿ ರಾಯಚೂರಿಗೆ ಬಂದಿದ್ದೀನಿ. ಈಗ ನನ್ನ ಗಾಡಿ ಒಂದು ಮನೆಗೆ ಹೋಗೋಣ ಜಲ್ದಿಯಾಗಿ. ಅಶ್ವಿ ಮಾತ್ರ ಜಗ್ಗಿ ಆಗಿದೆ. ಅಪ್ಪ ಚಿತ್ತಾನ ಹತ್ರ ಗಡ್ಡಿ ಹೋಗಿದ್ದಾರೆ. ಅಮ್ಮ ಸ್ವಲ್ಪ ಹೊತ್ತಲ್ಲಿ ತುಂಬಿದ್ರೆ ಬರ್ತಾರೆ ಅಂತ ತಂದಿದ್ದಾರೆ. ಫೋನ್ ಮಾಡೋಣ. ಈಗ ಬನ್ನಿ, ಗಾಡಿ ಪಾರ್ಕಿಂಗ್ ಇಲ್ಲಿದೆ ನೋಡಿ ನಮ್ಮದು. ತೊಗೊಂಬಿಟ್ಟು ಸೀದಾ ಮನೆಗೆ ಹೋಗೋಣ. ಗಾಡಿ ಅಂತೂ ತೊಗೊಂಡಿದ್ದೀನಿ. ಇನ್ನೊಂದು ಮೇನ್ ಪ್ರಾಬ್ಲಮ್, ಗಾಡಿ ಸ್ಕ್ರ್ಯಾಚ್ ಮಾಡಿಬಿಟ್ಟಿದ್ದಾರೆ ನೋಡಿ ಗ್ಯಾಸ್. ನೋಡ್ರಿ, ಏನು ಅನ್ಬೇಕು ಇದನ್ನು ಸ್ಕ್ರ್ಯಾಚ್ಗ. ಎಂಥ ಪರಿ ಸ್ಕ್ರ್ಯಾಚ್ ಆಗಿದೆ ನೋಡಿ. ಹೋಗೋದು ಚಾನ್ಸೇ ಇಲ್ಲ ಅದು. ಇಲ್ಲಿ ಗಾಡಿ ಪಾರ್ಕಿಂಗೇ ಚೆನ್ನಾಗಿಲ್ಲ. ಅದಕ್ಕೋಸ್ಕರ ಈ ಅಪ್ಪಗೆ ಕಾಲ್ ಮಾಡಿದ್ದೆ. ಅಪ್ಪನೂ ಫೋನ್ ಮಾಡಿ ಎಲ್ಲ ಮಾತಾಡ್ತೀನಿ ಅಂತ ತಂದಿದ್ದಾರೆ. ಹಿಂಗಾಯ್ತು, ಮನೆಗೆ ಹೋಗೋಣ ಫಸ್ಟ್ ಬನ್ನಿ. ಏನು ಸ್ಕ್ರ್ಯಾಚು ಸರಿಯಾಗಿ ನೋಡ್ಕೊಳ್ಳಂಗಿಲ್ಲ ಬಸ್ ಸ್ಟ್ಯಾಂಡು. ಇನ್ನೊಂದೇನಂದ್ರೆ ಕ್ಯಾಮ್ರಾನೇ ಹೋಗಿದಂತೆ. ಅಲ್ಲ ರೀ, ಸ್ಕ್ರ್ಯಾಚ್ ಬಿಟ್ಬಿಡ್ರಿ. ಯಾವನ ಗಾಡಿ ಮುರ್ಕೊಂಡು ಹೋಗಿದ್ರೆ ಮತ್ತು ಯಾರು ಜವಾಬ್ದಾರಿ ಇರುತ್ತೆ ಮತ್ತು ಅವ್ರು ಜವಾಬ್ದಾರಿ ಅಂತಾರೆ. ಕ್ಯಾಮ್ರಾ ಒಂದು ವಾರನೇ ರಿಪೇರಿಯಾಗಿ ಕೆಟ್ಟೋಗಿತ್ತಂತೆ. ಏನು ನೋಡ್ಕೊತಾರೋ ಏನೋ ಜೊತೆಗೆ ಬತ್ತೆ ಗೊತ್ತಿಲ್ಲ. ಬಸ್ ಸ್ಟ್ಯಾಂಡ್ನಾಗಂತರೂ ಕ್ಯಾಮ್ರಾ ಕೆಟ್ಟೋಗದಂತೆ. ಆಶ್ಚರ್ಯ ಆಗ್ಬೇಕು ನಾನು ನೋಡಿದನ್ನು. ಇಲ್ಲಿ ಮನೆಗೆ ಬಂದಾಗಿದೆ. ಈಗ ಆಯಿತು, ಗಾಡೀಲಿ ಪಾರ್ಕ್ ಮಾಡಿದ್ದೀನಿ. ಹೀಗಾಯ್ತು, ಮನೆಗೆ ಹೋಗೋಣ. ನೋಡ್ರಿ ನಮ್ಮ ಬೆಕ್ಕು ಹೆಂಗೆ ಕೂತಿದೆ ಅಂತ. ಓಡೋಯ್ತದ ನೋಡಿ, ಹಂಚ್ಕೊಂಡು ಓಡೋಗ್ಬಿಡ್ತಾವಲ್ಲ ನೋಡಿ. ಗೈಸ್, ಇಲ್ಲಿ ಕೂತಿದೆ ನನ್ನ ಬೆಕ್ಕು. ಹಂಚ್ಕೊಂಡು ನೋಡೋಗ್ತದೆ ಬರೀ ನಾನು. ಬಾಲೇ ಎಲ್ಲಿ ಹೊರಗೆ ಹೋಗೋಣ ಬನ್ನಿ. ನಮ್ಮ ತಾತ ಏನು ಮಾಡ್ತಿದ್ದಾನೆ ಅಂತ ನೋಡೋಣ. ನಮ್ಮ ತಾತ ಇಲ್ಲಿ ನೋಡಿ ಆರಾಮ್ಸೆ ಕೂತಿದ್ದಾರೆ. ಹಾಂ, ಇನ್ನೊಂದು ಏನು ಅಂದರೆ ನಮ್ಮ ತಮ್ಮ ಅಂತ ಅವ್ರದ್ದು ಯೂಟ್ಯೂಬ್ ಚಾನೆಲ್ ಇದೆ. ನಾನು ಕೆಳಗೆ ಅವ್ರಲ್ಲಿ ಹೆಸರು ಕೊಟ್ಬಿಡ್ತೀನಿ ಅಂತ. ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ. ಅವ್ರು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಫೈನಲಿ ಮನೆಗೆ ಬಂದಾಗಿತ್ತು. ಎಲ್ಲ ಮುಗಿದು ತಾತಂದು ಊಟ ಆಯಿತು, ನಂದು ಊಟ ಆಯಿತು. ಅಪ್ಪ ಅಮ್ಮ ಈಗ ಬಂದಿದ್ದಾರೆ. ಅಮ್ಮ ಅಂತರೂ ಅಲ್ಲಿ ಊಟ ಮುಗಿಸ್ಕೊಂಡು ಬಂದಿದ್ದಾರಂತೆ. ಅಪ್ಪನೂ ಈಗ ಸ್ವಲ್ಪ ಫ್ರೆಶಪ್ ಆಗಿಬಿಟ್ಟು ಊಟ ಮಾಡ್ತಾರೆ. ಆಯ್ತಪ್ಪ, ಎಲ್ಲ ಹೊಟ್ಟೆ ತುಂಬಿದೆ. ಫುಲ್ ಹೊಟ್ಟೆ ಉತ್ಕೊಂಬಿಟ್ಟಿದೆ ಪೂರ್ತಿ.
ವಿಡಿಯೋಗೆ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯು ಹೋಪ್ ನಿಮಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಈಗ ವಿಡಿಯೋ ಎಡಿಟಿಂಗ್ ಮಾಡಿಬಿಟ್ಟು ಎಲ್ಲರಿಗೂ ಗುಡ್ ನೈಟ್, ಶುಭರಾತ್ರಿ, ಹರೇ ಕೃಷ್ಣ, ಬಾಯ್.